ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ. ಇವತ್ತಿನ ವಿಡಿಯೋದಲ್ಲಿ ನಾನು ರಿವ್ಯೂ ಮಾಡ್ತಿರುವಂತ ಬೈಕ್ TVS ರೈಡರ್ 125 ಆಗಿರುತ್ತೆ. ಈ ಬೈಕ್ ಡೈಲಿ ಕಮ್ಯೂಟಿಂಗ್ಗೆ ಹಾಗೆ ಮೈಲೇಜ್ಗೆ ಹೆಸರಾಗಿರುವಂತಹ ಬೈಕ್ ಆಗಿರುವಂತದ್ದು. ಇದ್ರದ್ದು ಫ್ರೇಮ್ ನ ನೋಡೋದಾದ್ರೆ ಸಿಂಗಲ್ ಕ್ರಾಡಲ್ ಟ್ಯೂಬುಲರ್ ಫ್ರೇಮ್ ಅನ್ನೋ ಒಂದು ಚಾಸಿಸ್ ಇಂದ ಬಂದಿರುವಂತದ್ದು. ಈ ಬೈಕ್ ನಮ್ಮ ದೇಶದಲ್ಲಿ ಲಾಂಚ್ ಆಗಿದ್ದು 2021ರಲ್ಲಿ. ಈಗ 5 ವರ್ಷ ಆಗ್ತಿರುವಂತದ್ದು ಈ ಒಂದು ಬೈಕ್ಗೆ. ತುಂಬಾ ವೇರಿಯಂಟ್ಸ್ ಚೇಂಜಸ್ ಆಗಿ ಈಗ ಅಪ್ಡೇಟೆಡ್ ಬೈಕ್ ಆಗಿ ನಿಂತಿರುವಂತದ್ದು. ಹಾಗೆ ಒಂದು ಬೈಕ್ ಅಲ್ಲಿ ನಮಗೆ ವೇರಿಯಂಟ್ಸ್ ನ ನೋಡೋದಾದ್ರೆ ಒಟ್ಟು 7 ವೇರಿಯಂಟ್ಸ್ ಇರುವಂತದ್ದು. ಸೊ ರೈಡರ್ 125 ಡ್ರಮ್, ರೈಡರ್ 125 ಸಿಂಗಲ್ ಸೀಟ್ ಡಿಸ್ಕ್, ರೈಡರ್ 125 ಸ್ಪ್ಲಿಟ್ ಸೀಟ್ ಡಿಸ್ಕ್, ರೈಡರ್ 125 ಐಗೋ ಬೂಸ್ಟ್ ಮೋಡ್, ರೈಡರ್ 125 ಸೂಪರ್ ಸ್ಕ್ವಾಡ್ ಎಡಿಷನ್, ರೈಡರ್ 125 SXC ಸಿಂಗಲ್ ಚಾನಲ್ ABS, ಇದರಲ್ಲಿ ನಿಮಗೆ ಡ್ಯುಯಲ್ ಡಿಸ್ಕ್ ಬರುವಂತದ್ದು, ರೈಡರ್ 125 TFT ಸಿಂಗಲ್ ಚಾನಲ್ ABS, ಇದರಲ್ಲೂ ಕೂಡ ನಿಮಗೆ ಡ್ಯುಯಲ್ ಡಿಸ್ಕ್ ಬರುವಂತದ್ದು. ಸೊ ಹೀಗೆ ಒಟ್ಟು 7 ವೇರಿಯಂಟ್ಸ್ ಇರುವಂತದ್ದು ಈ ಒಂದು ಬೈಕ್ ಅಲ್ಲಿ. ಹಾಗೆ ಕಲರ್ ಆಪ್ಷನ್ಸ್ ನ ನೋಡೋದಾದ್ರೆ ನಿಮಗೆ ಬರೋಬ್ಬರಿ 17 ಕಲರ್ ಆಪ್ಷನ್ಸ್ ಈ ಒಂದು ಬೈಕ್ ಅಲ್ಲಿ ಇರುವಂತದ್ದು. ಸೊ ಅದರಿಂದ ನಿಮಗೆ ಎಲ್ಲ ಹೇಳಕ್ ಹೋಗೋದಿಲ್ಲ. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನ ನೋಡ್ತಿತ್ತು ಅಂತ ಹೇಳಿದ್ರೆ ಈ ವಿಡಿಯೋ ಇಷ್ಟ ಆದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಬೈಕ್ ನ ಫ್ರಂಟ್ ವ್ಯೂ ನೋಡ್ತಿರ್ಬೋದು ನೀವು. ತುಂಬಾನೇ ಸಿಂಪಲ್ ಆಗಿ ಕಾಣಿಸಿದ್ರು ಕೂಡ ಸ್ಪೋರ್ಟಿ ಲುಕ್ ನ ಬರೋ ಹಾಗೆ ರೆಡಿ ಮಾಡಿರುವಂತದ್ದು. ಇಲ್ಲಿ ನಿಮಗೆ ಮಿರರ್ಸ್ ಪ್ಲೇಸ್ಮೆಂಟ್ ಆಗಿರುವಂತದ್ದು ಇಲ್ಲಿ ನೋಡ್ತಿರ್ಬೋದು. ನೆಕ್ಸ್ಟ್ ಫ್ರಂಟ್ ಸೆಕ್ಷನ್ ಅಲ್ಲಿ TVS ಅನ್ನೋ ಒಂದು ಕ್ರೋಮ್ ಫಿನಿಶ್ ಅಲ್ಲಿ ಬ್ಯಾಡ್ಜಿಂಗ್ ಆಗಿರುವಂತದ್ದು, ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ನಿಮಗೆ ಈ ಜಾಗದಲ್ಲಿ ಆಗುವಂತದ್ದು. ನೆಕ್ಸ್ಟ್ ಈ ಪ್ರತಿಯೊಂದು ವೇರಿಯಂಟ್ ನಲ್ಲಿ ಒಂದು ಬೈಕ್ ನಲ್ಲಿ ನಮಗೆ ಹಾಲೋಜಿನ್ ಇಂಡಿಕೇಟರ್ಸ್ ನ ಕೊಟ್ಟಿರ್ತಾರೆ. ಯಾವುದೇ ರೀತಿ LED ಇಂಡಿಕೇಟರ್ಸ್ ನ ಕೊಟ್ಟಿರೋದಿಲ್ಲ. ನೋಡ್ತಿರ್ಬೋದು ಇದರಲ್ಲಿ ಹಾಲೋಜಿನ್ ಇಂಡಿಕೇಟರ್ಸ್ ಇರುವಂತದ್ದು. ಹಾಗೆ ಈ ಬೈಕ್ ನ ಫ್ರಂಟ್ ಸೆಕ್ಷನ್ ಅಲ್ಲಿ ರೈಡರ್ ಅನ್ನೋ ಒಂದು ಬ್ಯಾಡ್ಜಿಂಗ್ ಆಗಿರೋದನ್ನ ನೋಡ್ತಿರ್ಬೋದು ಇಲ್ಲಿ ನೀವು. ಅದು ಕೂಡ ಅಟ್ರಾಕ್ಟಿವ್ ವೇ ನಲ್ಲಿ ಇರುವಂತದ್ದು. ಈ ಬೈಕ್ ಬೇಸ್ ವೇರಿಯಂಟ್ ಆಗಿರೋದ್ರಿಂದ ಹಾಗೆ ಬೇಸ್ ಪ್ಲಸ್ ವೆನ್ ವೇರಿಯಂಟ್ ಆಗಿರೋದ್ರಿಂದ ಹಾಲೋಜಿನ್ ಹೆಡ್ ಲ್ಯಾಂಪ್ಸ್ ನ ಕೊಟ್ಟಿರುವಂತದ್ದು. ಟಾಪ್ ವೇರಿಯಂಟ್ ಅಲ್ಲೆಲ್ಲ ನಿಮಗೆ LED ಹೆಡ್ ಲ್ಯಾಂಪ್ಸ್ ನ ಕೊಟ್ಟಿರ್ತಾರೆ. ಹಾಗೆ DRLs ಕೂಡ ಇರುವಂತದ್ದು. ಈ ಬೈಕ್ ನ ಸಸ್ಪೆನ್ಷನ್ ನ ನೋಡ್ತಿರ್ಬೋದು ನೀವು. ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ಸ್ ನ ಕೊಟ್ಟಿರುವಂತದ್ದು. ಸೊ ಈಸಿಯಾಗಿ ಹಳ್ಳ ಕೊಳ್ಳಗಳನ್ನ ಹ್ಯಾಂಡಲ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಬೈಕ್ ನಲ್ಲಿ. ಹಾಗೆ ಫ್ರಂಟ್ ಸೆಕ್ಷನ್ ಇರುವಂತಹ ಮಡ್ಗಡ್ನ ನೋಡ್ತಿರ್ಬೋದು. ಇದು ಫೈಬರ್ ಪ್ರೀಮಿಯಂ ಮೆಟೀರಿಯಲ್ ಇಂದ ಬಂದಿರುವಂತದ್ದು. ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಗ್ಲಾಸಿ ಫಿನಿಶ್ ಜೊತೆಗೆ. ಹಾಗೆ ಫ್ರಂಟ್ ಸೆಕ್ಷನ್ ನ ಬ್ರೇಕಿಂಗ್ ಸಿಸ್ಟಮ್ ನ ನೋಡೋದಾದ್ರೆ ಇದು ಬೇಸ್ ಪ್ಲಸ್ 1 ವೇರಿಯಂಟ್ ಆಗಿರೋದ್ರಿಂದ ನಿಮಗೆ ಇದರಲ್ಲಿ ನಿಮಗೆ ಡಿಸ್ಕ್ ಬಂದಿರುವಂತದ್ದು. ಬೇಸ್ ವೇರಿಯಂಟ್ ನಲ್ಲಿ ಡ್ರಮ್ ಬ್ರೇಕ್ ಬರುವಂತದ್ದು. ಡ್ರಮ್ ಬ್ರೇಕ್ ನ ಸೈಜ್ ಬಂದು ನಿಮಗೆ 130 mm ಆಗಿರುವಂತದ್ದು. ಹಾಗೆ ಇದು ಡಿಸ್ಕ್ ಬ್ರೇಕ್ ಆಗಿರೋದ್ರಿಂದ ಡಿಸ್ಕ್ ಬ್ರೇಕ್ ನ ಸೈಜ್ ಬಂದು 240 mm ಆಗಿರುವಂತದ್ದು. ಹಾಗೆ ಇದ್ರ ಜೊತೆಗೆ 2 ಪಿಸ್ಟನ್ ಕ್ಯಾಲಿಪರ್ ಕೂಡ ಬರುವಂತದ್ದು. ಹಾಗೆ ನಿಮಗೆ ಟಾಪ್ ವೇರಿಯಂಟ್ ನಲ್ಲಿ ನಿಮಗೆ ABS ಕೂಡ ಸಿಂಗಲ್ ಚಾನಲ್ ABS ಕೂಡ ಬರುವಂತದ್ದು ಈ ಒಂದು ಬೈಕ್ ನಲ್ಲಿ. ಈ ಬೈಕ್ ನ ಟೈರ್ ಸೈಜ್ ನ ನೋಡೋದಾದ್ರೆ ನಿಮಗೆ 80/100 17 ಇಂಚಸ್ ಇಂದ ಬಂದಿರುತ್ತೆ. ಟ್ಯೂಬ್ಲೆಸ್ ಟೈರ್ಸ್ ಆಗಿರುತ್ತೆ. ಅಲಾಯ್ ವೀಲ್ಸ್ ಪ್ರತಿಯೊಂದು ವೇರಿಯಂಟ್ಸ್ ನಲ್ಲೂ ಸಿಮಿಲರ್ ಆಗಿರುತ್ತೆ. ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ ನಿಮಗೆ. ಈ ಬೈಕ್ ನ ರಿಯರ್ ಸಸ್ಪೆನ್ಷನ್ ನ ನೋಡೋದಾದ್ರೆ 5 ಸ್ಟೆಪ್ ಪ್ರೀಲೋಡ್ ಅಡ್ಜಸ್ಟಬಲ್ ಮೋನೋಶಾಕ್ ಸಸ್ಪೆನ್ಷನ್ ಜೊತೆಗೆ ಬಂದಿರುತ್ತೆ. ಇಲ್ಲಿ ನೋಡ್ತಿರ್ಬೋದು ನಿಮಗೆ ರೆಡ್ ಕಲರ್ ಅಲ್ಲಿ ಕೊಟ್ಟಿರೋದ್ರಿಂದ ಮೋನೋಶಾಕ್ ಸಸ್ಪೆನ್ಷನ್ ಸ್ಪೋರ್ಟಿ ಲುಕ್ ನ ಎನ್ಹಾನ್ಸ್ ಮಾಡ್ತಿದೆ ಅಂತಾನೆ ಹೇಳ್ಬೋದು ಈ ಒಂದು ಬೈಕ್ ನಲ್ಲಿ. ಹಾಗೆ ಈ ಒಂದು ಬೈಕ್ ನ ರಿಯರ್ ಬ್ರೇಕಿಂಗ್ ಸಿಸ್ಟಮ್ ನ ನೋಡೋದಾದ್ರೆ ಈ ಬೈಕ್ ಬೇಸ್ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ ಡ್ರಮ್ ಬ್ರೇಕ್ ನ ಕೊಟ್ಟಿರ್ತಾರೆ. ಡ್ರಮ್ ಬ್ರೇಕ್ ನ ಸೈಜ್ ಬಂದು 130 mm ಆಗಿರುತ್ತೆ. ಅದೇ ಟಾಪ್ ವೇರಿಯಂಟ್ ಅಲ್ಲೆಲ್ಲ ನಿಮಗೆ ಡಿಸ್ಕ್ ಬ್ರೇಕ್ ಬರುವಂತದ್ದು. ಡಿಸ್ಕ್ ಬ್ರೇಕ್ ನ ಸೈಜ್ ಬಂದು 200 mm ಆಗಿರುತ್ತೆ. ಹಾಗೆ ಹಿಂದೆಗಡೆ ಸೆಕ್ಷನ್ ಅಲ್ಲಿ ABS ಬರೋದಿಲ್ಲ. ಹಿಂದೆಗಡೆ ಟೈರ್ ಸೈಜ್ ನ ನೋಡೋದಾದ್ರೆ 100/90 17 ಇಂಚಸ್ ಇರುತ್ತೆ. ಟಾಪ್ ವೇರಿಯಂಟ್ ಅಲ್ಲಿ ನಿಮಗೆ 110/80 17 ಇಂಚಸ್ ಇಂದ ಬಂದಿರುತ್ತೆ. ಅಂದ್ರೆ ಬೇಸ್ ವೇರಿಯಂಟ್ ಗಿನ ಟಾಪ್ ವೇರಿಯಂಟ್ ನಲ್ಲಿ ನಿಮಗೆ ಹಿಂದೆಗಡೆ ಟೈರ್ ಸ್ವಲ್ಪ ದೊಡ್ಡದಾಗಿರುವಂತದ್ದು. ಇಲ್ಲಿ ನೋಡ್ತಿರ್ಬೋದು ನಿಮಗೆ ಕಲರ್ಡ್ ಫಿನಿಶ್ ಅಲಾಯ್ ವೀಲ್ಸ್ ನ ಟಾಪ್ ವೇರಿಯಂಟ್ಸ್ ನಲ್ಲಿ ಕೊಡುವಂತದ್ದು ಈ ಒಂದು ಬೈಕ್ ನಲ್ಲಿ. ಬೇಸ್ ವೇರಿಯಂಟ್ಸ್ ನಲ್ಲಿ ನಿಮಗೆ ಸಿಂಪಲ್ ಬ್ಲಾಕ್ ಕಲರ್ ಅಲ್ಲಿ ಕೊಟ್ಟಿರ್ತಾರೆ. ಈ ಬೈಕ್ ನ ಇಂಜಿನ್ ಸ್ಪೆಸಿಫಿಕೇಶನ್ಸ್ ನ ನೋಡ್ತಾ ಹೋಗೋಣ. ಇಂಜಿನ್ CC ನ ನೋಡೋದಾದ್ರೆ 124.8 cc ಆಗಿರುವಂತದ್ದು. ಇಂಜಿನ್ ಟೈಪ್ ನ ನೋಡೋದಾದ್ರೆ ಸಿಂಗಲ್ ಸಿಲಿಂಡರ್ ಏರ್ ಆಯಿಲ್ ಕೂಲ್ಡ್ 3 valves ಎಂಜಿನ್ ನೊಂದಿಗೆ ಬರುವಂತದ್ದು. ಹಾಗೆ ಪವರ್ ನ ನೋಡೋದಾದ್ರೆ 11.2 bhp at 7500 RPM ನೊಂದಿಗೆ ಪ್ರೊಡ್ಯೂಸ್ ಆಗುವಂತದ್ದು. ಟಾರ್ಕ್ 11.2 Nm at 6000 RPM ನೊಂದಿಗೆ ಪ್ರೊಡ್ಯೂಸ್ ಆಗುವಂತದ್ದು. ಹಾಗೆ ಒಂದು ಫುಲ್ ಟ್ಯಾಂಕ್ ಗೆ ಎಷ್ಟು ದೂರ ಹೋಗಬಹುದು ಅಂತ ನೋಡೋದಾದ್ರೆ ಅಂದ್ರೆ ರೈಡಿಂಗ್ ರೇಂಜ್ ನ ನೋಡೋದಾದ್ರೆ 567 ಕಿಲೋಮೀಟರ್ಸ್ ಅಷ್ಟು ದೂರ ಹೋಗಬಹುದಾಗಿರುತ್ತೆ ಒಂದು ಫುಲ್ ಟ್ಯಾಂಕ್ ನಲ್ಲಿ. ಹಾಗೆ ಒಂದು ಬೈಕ್ ನ ಕ್ಲಚ್ ಟೈಪ್ ನ ನೋಡೋದಾದ್ರೆ ವೆಟ್ ಮಲ್ಟಿಪ್ಲೇಟ್ ಅನ್ನೋ ಒಂದು ಕ್ಲಚ್ ನ ಬಂದಿರುತ್ತೆ. ಹಾಗೆ ಗೇರ್ಸ್ ನ ನೋಡೋದಾದ್ರೆ 5 ಗೇರ್ಸ್ ಇರುತ್ತೆ. ಒಂದು ಡೌನ್ ಮಿಕ್ಕಿದ 4 ಕೂಡ ಅಪ್ ಗೇರ್ಸ್ ಆಗಿರುವಂತದ್ದು. ಹಾಗೆ ಫ್ಯೂಲ್ ಸಪ್ಲೈ ಹೇಗಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಫ್ಯೂಲ್ ಇಂಜೆಕ್ಷನ್ ಇಂದ ಆಗುವಂತದ್ದು ಈ ಒಂದು ಬೈಕ್ ನಲ್ಲಿ. ಹಾಗೆ ಒಂದು ಬೈಕ್ ನ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿನ ನೋಡೋದಾದ್ರೆ 10 ಲೀಟರ್ ಆಗಿರುವಂತದ್ದು. ಹಾಗೆ ರಿಸರ್ವ್ ಫ್ಯೂಲ್ ಕೆಪಾಸಿಟಿನ ನೋಡೋದಾದ್ರೆ 1.6 ಲೀಟರ್ ಅಷ್ಟು ಆಗಿರುವಂತದ್ದು. ಇಂಜಿನ್ ಆಯಿಲ್ ಕೆಪಾಸಿಟಿನ ನೋಡೋದಾದ್ರೆ 1 ಲೀಟರ್ ಆಗಿರುವಂತದ್ದು. ಮತ್ತೆ ಈ ಒಂದು ಬೈಕ್ ನಲ್ಲಿ ನಮಗೆ ಕಿಕ್ಕರು ಕೂಡ ಇರುತ್ತೆ. ಹಾಗೆ ಸೆಲ್ಫ್ ಸ್ಟಾರ್ಟ್ ಕೂಡ ಇರುತ್ತೆ. ಇದು ಒಂದು ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು ಈ ಒಂದು ಬೈಕ್ ನಲ್ಲಿ. ಈ ಬೈಕ್ ನ ಟಾಪ್ ಸ್ಪೀಡ್ ನ ನೋಡೋದಾದ್ರೆ 108 ರಿಂದ 113 ಕಿಲೋಮೀಟರ್ ಅಷ್ಟು ಸ್ಪೀಡ್ ಅಲ್ಲಿ ಹೋಗುವಂತದ್ದು. ಹಾಗೆ ಒಂದು ಬೈಕ್ ನ ಮೈಲೇಜ್ ನ ನೋಡೋದಾದ್ರೆ ತುಂಬಾನೇ ಇಂಪಾರ್ಟೆಂಟ್. ಮೈಲೇಜ್ ನ ನೋಡೋದಾದ್ರೆ 50 ಕಿಲೋಮೀಟರ್ ಪರ್ ಲೀಟರ್ ಇಂದ 58 ಕಿಲೋಮೀಟರ್ ಪರ್ ಲೀಟರ್ ವರೆಗೆ ಮೈಲೇಜ್ ಈ ಒಂದು ಬೈಕ್ ನಲ್ಲಿ ಬರುವಂತದ್ದು. ಸೊ ಅದರಿಂದ ಇದು ಡೈಲಿ ಕಮ್ಯೂಟಿಂಗ್ ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಮೈಲೇಜ್ ಇರೋದ್ರಿಂದ ಅಂತಾನೆ ಹೇಳ್ಬೋದಾಗಿರುತ್ತೆ ಈ ಒಂದು ಬೈಕ್ ನಲ್ಲಿ.
ಈ ಬೈಕ್‌ನ ಇನ್ಸ್ಟ್ರುಮೆಂಟಲ್ ಕನ್ಸೋಲ್‌ನ ನೋಡ್ತಿರ್ಬೋದು. ಇದು ನಿಮ್ಗೆ ಎಲ್‌ಸಿಡಿ ಡಿಸ್‌ಪ್ಲೇನೊಂದಿಗೆ ಬರುತ್ತೆ. 5 ಇಂಚಸ್ ಇರುತ್ತೆ. ಹಾಗೆ ಪ್ರತಿಯೊಂದು ಇನ್ಫಾರ್ಮೇಷನ್ಸ್ ನಿಮ್ಗೆ ಡಿಜಿಟಲ್ ಮುಖಾಂತರನೇ ಈ ಒಂದು ಬೈಕ್‌ನಲ್ಲಿ ಬರುವಂತದ್ದು. ಹಾಗೆ ಬೇಸ್ ವೇರಿಯಂಟ್‌ನಲ್ಲಿ ಮಾತ್ರ ನಿಮ್ಗೆ ಬ್ಲೂಟೂತ್ ಕನೆಕ್ಟಿವಿಟಿ ಅಥವಾ ಫೋನ್ ಕನೆಕ್ಟಿವಿಟಿ ಇರೋದಿಲ್ಲ. ಮಿಕ್ಕ ಎಲ್ಲಾ ವೇರಿಯಂಟ್ಸ್‌ನಲ್ಲೂ ಕೂಡ ನಿಮ್ಗೆ ಬ್ಲೂಟೂತ್ ಕನೆಕ್ಟಿವಿಟಿ ಇರುತ್ತೆ. ಹಾಗೆ ಟಾಪ್ ವೇರಿಯಂಟಲ್ಲಿ ಮಾತ್ರ ನಿಮ್ಗೆ ಟಿಎಫ್ಟಿ ಡಿಸ್‌ಪ್ಲೇ ಬರುವಂತದ್ದು. ಅದು ಕೂಡ 5 ಇಂಚಸ್ ಇರುತ್ತೆ. ಹಾಗೆ ಅದರಲ್ಲೂ ಕೂಡ ಇದೇ ರೀತಿ 2 ಚಿಕ್ಕ ಬಟನ್ಸ್‌ನ ಕೊಟ್ಟಿರ್ತಾರೆ. ಅಡ್ಜಸ್ಟ್ ಮಾಡ್ಕೋಬಹುದಾಗಿರುತ್ತೆ. ಇದರಲ್ಲೂ ಕೂಡ ಸಿಮಿಲರ್ ಆಗಿರುವಂತದ್ದು. ಅದರಲ್ಲಿ ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ. ಹಾಗೆ ಪ್ರತಿಯೊಂದು ಇನ್ಫಾರ್ಮೇಷನ್ಸ್ ಬ್ಲೂಟೂತ್ ಟೆಕೋಮೀಟರ್, ಸ್ಪೀಡೋಮೀಟರ್, ಸರ್ವಿಸ್ ಇಂಡಿಕೇಟರ್ ಪ್ರತಿಯೊಂದು ಇನ್ಫಾರ್ಮೇಷನ್ಸ್ ಕೂಡ ನಿಮಗೆ ಡಿಜಿಟಲ್ ಮುಖಾಂತರನೇ ಬರುವಂತದ್ದು. ಹಾಗೆ ನಿಮಗೆ ಫೋನ್ ಕನೆಕ್ಟಿವಿಟಿ ಕೂಡ ಇರುತ್ತೆ. ಅದರಲ್ಲಿ ನಿಮಗೆ ನ್ಯಾವಿಗೇಷನ್ ಅಸಿಸ್ಟ್, SMS ಮತ್ತೆ ಕಾಲ್ ಅಲರ್ಟ್ ಕೂಡ ಬರುವಂತದ್ದು ಈ ಒಂದು ಬೈಕ್ ನಲ್ಲಿ. ಈ ಬೈಕ್‌ನ ಪ್ರತಿಯೊಂದು ವೇರಿಯಂಟ್ಸ್‌ನಲ್ಲೂ ನಮಗೆ ಯುಎಸ್‌ಬಿ ಚಾರ್ಜಿಂಗ್ ಸಾಕೆಟ್‌ನ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ತಿರ್ಬೋದು ವಿತ್ ಪ್ರಾಪರ್ ಕ್ಯಾಪ್‌ನೊಂದಿಗೆ ಬಂದಿರುವಂತದ್ದು ತುಂಬಾನೇ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ಈ ಒಂದು ಬೈಕ್‌ನಲ್ಲಿ. ಹಾಗೆ ಈ ಒಂದು ಬೈಕ್‌ನ ಕೀ ಪ್ಲೇಸ್‌ಮೆಂಟ್ ಎಲ್ಲಾಗಿರುತ್ತೆ ಅಂತ ನೋಡೋದಾದ್ರೆ ಇಲ್ಲಾಗಿರುತ್ತೆ ನೋಡ್ತಿರ್ಬೋದು. 2 ಸಿಂಪಲ್ ಕೀಸ್‌ನ ಈ ಒಂದು ಬೈಕ್‌ನಲ್ಲಿ ಕೊಟ್ಟಿರ್ತಾರೆ. ಮತ್ತೆ ಈ ಒಂದು ಬೈಕ್‌ನಲ್ಲಿ ಪ್ರತಿಯೊಂದು ಎರ್ಗಾನಮಿಕ್ಸ್ ಕೂಡ ತುಂಬಾನೇ ಪ್ರೀಮಿಯಂ ಆಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡ್ತಿರ್ಬೋದು ಬ್ರೇಕ್ ಲೀವರು, ಕ್ಲಚ್ ಲೀವರು ತುಂಬಾನೇ ಅಡ್ವಾನ್ಸ್ಡ್ ಆಗಿ ಮತ್ತೆ ಪ್ರೀಮಿಯಂ ಆಗಿದೆ ಅಂತಾನೆ ಹೇಳ್ಬೋದು. ಸ್ವಿಚಸ್ ಕೂಡ ನೋಡ್ತಿರ್ಬೋದು ತುಂಬಾನೇ ಪ್ರೀಮಿಯಂ ಆಗಿ ಕಾಣಿಸುತ್ತೆ. ಯಾವುದೇ ರೀತಿ ಲೋ ಕ್ವಾಲಿಟಿ ಫೀಲ್ ಆಗೋದಿಲ್ಲ ನಿಮಗೆ. ಇಂಜಿನಿಯರ್ಸ್ ತುಂಬಾನೇ ಚೆನ್ನಾಗಿ ಇಂಜಿನಿಯರಿಂಗ್ ನ ಮಾಡಿರುವಂತದ್ದು ಈ ಒಂದು ಬೈಕ್ ನಲ್ಲಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಹಾಗೆ ಇಲ್ಲಿ ನೋಡ್ತಿರ್ಬೋದು ಪವರ್ ಮೋಡ್ ಮತ್ತೆ ಈಕೋ ಮೋಡ್ ಅನ್ನೋ ಒಂದು ಸ್ವಿಚ್ ಕೂಡ ಕೊಟ್ಟಿರುವಂತದ್ದು ಈ ಒಂದು ಬೈಕ್ ನಲ್ಲಿ. ಮತ್ತೆ ಸೆಲ್ಫ್ ಸ್ಟಾರ್ಟ್ ಕೂಡ ಇರುವಂತದ್ದು ಈ ಒಂದು ಬೈಕ್ ನಲ್ಲಿ ನಾವು ನೋಡ್ತಿರ್ಬೋದು. ನೆಕ್ಸ್ಟ್ ಈ ಒಂದು ಬೈಕ್ ನ ಕ್ಯಾಪ್ ನ ನೋಡ್ತಿರ್ಬೋದು. ಫ್ಯೂಯಲ್ ಟ್ಯಾಂಕ್ ಕ್ಯಾಪ್ ಎಷ್ಟು ಸಿಂಪಲ್ ಆಗಿದೆ ಅನ್ನೋದನ್ನ, ಮತ್ತೆ ಒಂದು ಬೈಕ್ ನ ಫ್ಯೂಯಲ್ ಟ್ಯಾಂಕ್ ಡಿಸೈನ್ ನ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅನ್ನೋದನ್ನ. ಮತ್ತೆ ಇಲ್ಲಿ ನಿಮಗೆ ಟಿವಿಎಸ್ ಲೋಗೋದನ್ನು ಕೂಡ ಹಾಕಿರುವಂತದ್ದು. ಮತ್ತೆ ಬ್ಲೆಂಡಿಂಗ್ ಆಫ್ ಕಲರ್ಸ್ ಅಂದ್ರೆ ಮಿಕ್ಸ್ಚರ್ ಆಫ್ ಕಲರ್ಸ್ ನ ಯೂಸ್ ಮಾಡಿ ಈ ಒಂದು ಟ್ಯಾಂಕ್ ನ ರೆಡಿ ಮಾಡಿರುವಂತದ್ದು ಈ ಒಂದು ಬೈಕ್ ನಲ್ಲಿ ತುಂಬಾನೇ ಚೆನ್ನಾಗಿದೆ ಮತ್ತೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಸೊ ಡಿಸೈನ್ ವೈಸ್ ಅಂತೂ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಈ ಒಂದು ಬೈಕ್ ನಲ್ಲಿ. ಹಾಗೆ ಇಲ್ಲಿ ನೋಡ್ತಿರ್ಬೋದು ಇಂಟೆಲ್ ಗೋ ಅನ್ನೋ ಒಂದು ಬ್ಯಾಡ್ಜಿಂಗ್ ಕೂಡ ಆಗಿರುವಂತದ್ದು ಈ ಒಂದು ಬೈಕ್ ನಲ್ಲಿ. ಅದು ಕೂಡ ನಿಮಗೆ ಸ್ಪೋರ್ಟಿ ಲುಕ್ ನ ಕಾಣಿಸ್ತಿರುವಂತದ್ದು. ಮತ್ತೆ ರೈಡರ್ ಅನ್ನೋ ಬ್ಯಾಡ್ಜಿಂಗ್ ಕೂಡ ಇರುವಂತದ್ದು ಈ ಒಂದು ಬೈಕ್ ನಲ್ಲಿ. ಅಂದ್ರೆ ಹೆಸರನ್ನ ಹೈಲೈಟ್ ಮಾಡ್ಕೊಂತಿರೋದು. ಅದು ಕೂಡ 3D ಬ್ಯಾಡ್ಜಿಂಗ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಒಂದು ಸೀಟ್ ನ ನೋಡ್ತಿರ್ಬೋದು. ಇದು ಬೇಸ್ ವೇರಿಯಂಟ್ ಆಗಿರೋದ್ರಿಂದ ಅಂದ್ರೆ ಬೇಸ್ 2 ವೇರಿಯಂಟ್ಸ್ ನಲ್ಲಿ ನಿಮಗೆ ಸಿಂಗಲ್ ಸೀಟ್ಸ್ ಬರುವಂತದ್ದು. ಅದಾದ್ಮೇಲೆ ನಿಮಗೆ ಸ್ಪ್ಲಿಟೆಡ್ ಸೀಟ್ಸ್ ನ ಕೊಡುವಂತದ್ದು ಈ ಒಂದು ಬೈಕ್ ನಲ್ಲಿ. ಆದ್ರೂ ಕೂಡ ಇದು ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಯಾವುದೇ ರೀತಿ ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಆಗೋದಿಲ್ಲ. ಡೈಲಿ ಕಮ್ಯೂಟಿಂಗ್ ಗೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಯೂಸ್ ಮಾಡಬಹುದಾಗಿರುತ್ತೆ ಡೈಲಿ ಕಮ್ಯೂಟಿಂಗ್ ಗೋಸ್ಕರ. ಹಾಗೆ ಹಿಂದಗಡೆ ಗ್ರಾಬ್ ರೈಲ್ಸ್ ನ ನೋಡ್ತಿರ್ಬೋದು. ಕಂಟಿನ್ಯೂಸ್ ಆಗಿ ಇರೋದ್ರಿಂದ ನಿಮಗೆ ಯಾವುದೇ ರೀತಿ ಹಿಂದಗಡೆ ಅಗ್ರೆಸಿವ್ ಲುಕ್ ಕಾಣಿಸೋದಿಲ್ಲ. ಬದಲಾಗಿ ಸ್ಪೋರ್ಟಿ ಲುಕ್ ಅಲ್ಲಿ ಕೊಟ್ಟಿರುವಂತದ್ದು. ಇದು ಕೂಡ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡ್ತಿರ್ಬೋದು ತುಂಬಾನೇ ಪ್ರೀಮಿಯಂ ಆಗಿ ಗ್ಲಾಸಿ ಫಿನಿಶ್ ನೊಂದಿಗೆ ಗ್ರಾಬ್ ರೈಲ್ಸ್ ನ ಕೊಟ್ಟಿರುವಂತದ್ದು ಈ ಒಂದು ಬೈಕ್ ನಲ್ಲಿ. ಹಾಗೆ ಹಿಂದಗಡೆ ಕೂಡ ನಿಮಗೆ ಹಾಲೋಜಿನ್ ಇಂಡಿಕೇಟರ್ಸ್ ನೇ ಕೊಟ್ಟಿರ್ತಾರೆ. ಇಲ್ಲಿ ನಿಮಗೆ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಆಗುವಂತದ್ದು ಈ ಒಂದು ಬೈಕ್ ನಲ್ಲಿ. ಈ ಬೈಕ್ ನ ಪ್ರತಿಯೊಂದು ವೇರಿಯಂಟ್ ಅಲ್ಲೂ ನಮಗೆ ಕಿಕ್ಕರ್ ಕೂಡ ಕೊಟ್ಟಿರ್ತಾರೆ. ಅದು ನಿಮಗೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಮೋಸ್ಟ್ ಆಫ್ ದಿ ಬೈಕ್ಸ್ ಅಲ್ಲಿ ಇವಾಗ ಬರ್ತಿಲ್ಲ ಅದು. ಸೊ ಹಾಗೆ ಇಲ್ಲಿ ನೋಡ್ತಿರ್ಬೋದು ಬ್ರೇಕ್ ಪ್ಯಾಡ್ ನ ಒಂದು ಬೈಕ್ ನಲ್ಲಿ ರಬ್ಬರ್ ಪ್ಯಾಡ್ ನೊಂದಿಗೆ ಬಂದಿರುವಂತದ್ದು. ಹಾಗೆ ಈ ಒಂದು ಬೈಕ್ ನಲ್ಲಿ ಡಬಲ್ ಸ್ಟ್ಯಾಂಡು ಇರುತ್ತೆ, ಸಿಂಗಲ್ ಸ್ಟ್ಯಾಂಡು ಇರುತ್ತೆ. ಇಲ್ಲಿ ನೋಡ್ತಿರ್ಬೋದು. ನೆಕ್ಸ್ಟ್ ಪಿಲಿಯನ್ ರೈಡರ್ದು ಫುಟ್ ರೆಸ್ಟ್ ನ ನೋಡ್ತಿರ್ಬೋದು ನಿಮಗೆ ಎಷ್ಟು ಪ್ರೀಮಿಯಂ ಆಗಿ ಕೊಟ್ಟಿದ್ದಾರೆ ಅನ್ನೋದನ್ನ. ಮತ್ತೆ ರೈಡರ್ದು ಕೂಡ ಫುಟ್ ರೆಸ್ಟ್ ನ ನೋಡ್ತಿರ್ಬೋದು ರಬ್ಬರ್ ಪ್ಯಾಡ್ ನೊಂದಿಗೆ ಬಂದಿರುವಂತದ್ದು. ಮತ್ತೆ ನಿಮಗೆ ಸೈಲೆನ್ಸರ್ ಪ್ಲೇಸ್ಮೆಂಟ್ ಇಲ್ಲಿ ಆಗಿರುವಂತದ್ದು. ಅದ್ರ ಮೇಲ್ಗಡೆ ಕವರ್ ಕೂಡ ಕೊಟ್ಟಿರುವಂತದ್ದು ಅಟ್ರಾಕ್ಟಿವ್ ಕಲರ್ ನೊಂದಿಗೆ. ಅಂದ್ರೆ ಬೇರೆ ಬೇರೆ ಕಲರ್ಸ್ ನಲ್ಲಿ ಬೇರೆ ಬೇರೆ ಕಲರ್ ಬರುವಂತದ್ದು ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಸೈಲೆನ್ಸರ್ ಪ್ಲೇಸ್ಮೆಂಟ್ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಸ್ಯಾರಿ ಗಾರ್ಡ್ ಈ ಒಂದು ಬೈಕ್ ನ ಜೊತೆಗೇನೆ ಬರುವಂತದ್ದು. ಮತ್ತೆ ಈ ಕಡೆನೂ ಕೂಡ ನೋಡ್ತಿರ್ಬೋದು ಫುಟ್ ರೆಸ್ಟ್ ಯಾವ ರೀತಿ ಪ್ರೀಮಿಯಂ ಆಗಿದೆ ಅನ್ನೋದನ್ನ. ಪ್ರತಿಯೊಂದು ಇನ್ಫಾರ್ಮೇಷನ್ಸ್ ಕೂಡ ಇವರು ಡೈಲಿ ನೀಡ್ಸ್ ಗೆ ಹೇಗ್ ಬೇಕಾಗಿರುತ್ತೆ ಅನ್ನೋದನ್ನ ತುಂಬಾನೇ ಚೆನ್ನಾಗಿ ಅರ್ಥ ಮಾಡ್ಕೊಂಡು ರೆಡಿ ಮಾಡಿರುವಂತಹ ಬೈಕ್ ಇದಾಗಿರುವಂತದ್ದು. ಇಲ್ಲಿ ನೋಡ್ತಿರ್ಬೋದು ಸೈಡ್ ಸ್ಟ್ಯಾಂಡ್ ಕೂಡ ಇರುವಂತದ್ದು ಈ ಒಂದು ಬೈಕ್ ನಲ್ಲಿ. ಆಟೋಮೆಟಿಕ್ ಕಟ್ ಆಫ್ ಆಗುವಂತಹ ಒಂದು ಆಪ್ಷನ್ ಕೂಡ ಈ ಒಂದು ಬೈಕ್ ನಲ್ಲಿ ಇರುವಂತದ್ದು. ಹಾಗೆ ಚೈನ್ ಸ್ಪ್ರಾಕೆಟ್ ಗೆ ಕವರ್ ಕೂಡ ಕೊಟ್ಟಿರುವಂತದ್ದು. ಯಾವುದೇ ರೀತಿ ಡಸ್ಟ್ ಮತ್ತೆ ನೀರು ಕುತ್ಕೊಳ್ಳೋದಿಲ್ಲ. ಅಷ್ಟು ಈಸಿಯಾಗಿ ನೀವು ಮೇಂಟೆನೆನ್ಸ್ ಫ್ರೀ ಆಗಿರುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಬೈಕ್ ನಲ್ಲಿ. ಈ ಬೈಕ್ ನ ಸ್ಪೋರ್ಟಿ ಲುಕ್ ನ ಎನ್ಹಾನ್ಸ್ ಮಾಡೋದಕ್ಕೆ ಬ್ಯಾಶ್ ಪ್ಲೇಟ್ ನು ಕೂಡ ಕಂಪನಿಯವರೇ ಕೊಟ್ಟಿರೋದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಅದು ಕೂಡ ನಿಮಗೆ ಪ್ರೀಮಿಯಂ ಫೈಬರ್ ನೊಂದಿಗೆ ಬಂದಿರುತ್ತೆ. ಯಾವುದೇ ರೀತಿ ಮೆಟಲ್ ನ ಯೂಸ್ ಮಾಡಿರೋದಿಲ್ಲ. ಹಾಗೆ ಒಂದು ಬೈಕ್ ನ ಓವರ್ ಆಲ್ weight ನ ನೋಡೋದಾದ್ರೆ 123 kg ಆಗಿರುವಂತದ್ದು. ಸೊ ಅದರಿಂದಾನೇ ನಾವು ತುಂಬಾನೇ ಸ್ಪೀಡ್ ಆಗಿ ಹೋಗೋದಕ್ಕೆ ಕಾರಣ ಆಗುತ್ತೆ ಈ ಒಂದು ಬೈಕ್ ನಲ್ಲಿ. ಈ ಬೈಕ್ ನ ಗ್ರೌಂಡ್ ಕ್ಲಿಯರೆನ್ಸ್ ನ ನೋಡೋದಾದ್ರೆ 180 mm ಆಗಿರುತ್ತೆ. ನೋಡ್ತಿರ್ಬೋದು ಈ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ಇಂದ ನಾವು ಆಫ್ ರೋಡಿಂಗು ಕೂಡ ಈ ಒಂದು ಬೈಕ್ ನಲ್ಲಿ ಹೋಗಬಹುದಾಗಿರುತ್ತೆ. ಯಾವುದೇ ರೀತಿ ಹೆದರ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ಒಂದು ಬೈಕ್ ನ ಸೀಟ್ ಹೈಟ್ ನ ನೋಡೋದಾದ್ರೆ ನಾವು 780 mm ಆಗಿರುತ್ತೆ. ಸೊ ನೋಡ್ತಿರ್ಬೋದು ನನ್ನ ಹೈಟ್ 6.1 ಅಡಿ ಆಗಿರೋದ್ರಿಂದ ನಾನು ಕುತ್ಕೊಂಡಾಗ ತುಂಬಾನೇ ಕಂಫರ್ಟಬಲ್ ಆಗಿತ್ತು. ನನ್ನ ಎರಡೂ ಕಾಲ್ಗಳು ತುಂಬಾನೇ ಈಸಿಯಾಗಿ ನೆಲಕ್ಕೆ ತಾಕ್ತಾ ಇತ್ತು. ಯಾವುದೇ ರೀತಿ ಅನ್ಕಂಫರ್ಟಬಲ್ ಫೀಲ್ ಆಗ್ಲಿಲ್ಲ. ಸೊ ನನ್ಗನ್ಸ ಹಾಗೆ ಯಾವುದೇ ರೀತಿ ಹೈಟ್ ನವರಾದ್ರೂ ಈ ಒಂದು ಬೈಕ್ ನ ಓಡಿಸೋದಕ್ಕೆ ಈಸಿ ಆಗುತ್ತೆ. ಯಾವುದೇ ರೀತಿ ತೊಂದರೆನ ಅನುಭವಿಸೋದಿಲ್ಲ. ಹಾಗೆ ಒಂದು ಬೈಕ್ ನ ಎಕ್ಸಾಸ್ಟ್ ನೋಟ್ ನ ನೋಡ್ಕೊಂಡು ಬರೋಣ ಬನ್ನಿ.
ಈ ಬೈಕ್ ನ ಕಂಪನಿ ವಾರಂಟಿನ ನೋಡೋದಾದ್ರೆ 60,000 ಕಿಲೋಮೀಟರ್ ಅಥವಾ 5 ವರ್ಷ ಆಗಿರುತ್ತೆ. ಹಾಗೆ ಒಂದು ಬೈಕ್ಗೆ ನಿಮಗೆ 3 ಫ್ರೀ ಸರ್ವಿಸ್ ನ ಕೊಡ್ತಿರ್ತಾರೆ. ಹಾಗೆ ಒಂದು ಬೈಕ್ ನ ರೈವಲ್ರಿ ಬೈಕ್ಸ್ ನ ನೋಡೋದಾದ್ರೆ ಹೀರೋ ಎಕ್ಸ್ಟ್ರೀಮ್ 125R, ಹೋಂಡಾ SP 125, ಬಜಾಜ್ ಪಲ್ಸರ್ 125 ಹಾಗೆ ಪಲ್ಸರ್ NS 125 ಆಗಿರುತ್ತೆ. ಈ ಬೈಕ್ ನ ಆವರೇಜ್ ಮೇಂಟೆನೆನ್ಸ್ ಕಾಸ್ಟ್ ಒಂದು ವರ್ಷಕ್ಕೆ ಎಷ್ಟಾಗುತ್ತೆ ಅಂತ ನೋಡೋದಾದ್ರೆ 2,800 ರೂಪಾಯಿ ಆಗಿರುತ್ತೆ. ಅಂದ್ರೆ ನಿಮಗೆ ಓವರ್ ಆಲ್ 3,000 ರೂಪಾಯಿ ಒಳಗಡೆ ಒಂದು ಆನ್ಯುವಲ್ ಮೇಂಟೆನೆನ್ಸ್ ಕಾಸ್ಟ್ ಆಗಿರುತ್ತೆ ಈ ಒಂದು ಬೈಕ್ ನಲ್ಲಿ. ಅಂದ್ರೆ ತುಂಬಾನೇ ಕಮ್ಮಿ ಆಯ್ತು ಅಂತಾನೆ ಹೇಳ್ಬೋದು. ಹಾಗೆ ಒಂದು ಬೈಕ್ ನ ಆನ್ ರೋಡ್ ಪ್ರೈಸಸ್ ನ ನೋಡ್ತಾ ಹೋಗೋಣ. ನಿಮಗೆ ಬೇಸ್ ವೇರಿಯಂಟ್ ಮತ್ತೆ ಮಿಡ್ ವೇರಿಯಂಟ್ ಅಂದ್ರೆ ಡಿಸ್ಕ್ ವೇರಿಯಂಟ್ ಮತ್ತೆ ಟಾಪ್ ಎಂಡ್ ವೇರಿಯಂಟ್ ಪ್ರೈಸಸ್ ನ ಹೇಳ್ತಾ ಹೋಗ್ತೀನಿ. ಎಕ್ಸ್ ಶೋರೂಮ್ ಪ್ರೈಸ್ ನ ನೋಡೋದಾದ್ರೆ ಬೇಸ್ ವೇರಿಯಂಟ್ 86,210 ರೂಪಾಯಿ ಆಗಿರುತ್ತೆ. RTO ಇನ್ಶೂರೆನ್ಸ್ ಮತ್ತೆ ಅದರ್ಸ್ ಅಂತ ಹೇಳಿ 21,270 ರೂಪಾಯಿನ ಚಾರ್ಜ್ ಮಾಡ್ತಿರುವಂತದ್ದು. ಹಾಗೆ ಸ್ಟ್ಯಾಂಡರ್ಡ್ ಆಕ್ಸೆಸರೀಸ್ ಅಂತ ಹೇಳಿ ನಿಮಗೆ 1,000 ರೂಪಾಯಿನ ಚಾರ್ಜ್ ಮಾಡ್ತಿರುವಂತದ್ದು. ಒಟ್ಟು ನಿಮಗೆ 1,08,480 ರೂಪಾಯಿ ಆನ್ ರೋಡ್ ಪ್ರೈಸ್ ಆಗಿರುವಂತದ್ದು ಬೆಂಗಳೂರಿನಲ್ಲಿ ಹಾಗೆ ಕರ್ನಾಟಕದಲ್ಲಿ. ಇದು ಬೇಸ್ ವೇರಿಯಂಟ್. ಅದೇ ನಿಮಗೆ ಡಿಸ್ಕ್ ವೇರಿಯಂಟ್ ನ ಪ್ರೈಸ್ ನ ನೋಡೋದಾದ್ರೆ ಎಕ್ಸ್ ಶೋರೂಮ್ ಪ್ರೈಸ್ ಬಂದು 89,820 ರೂಪಾಯಿ ಆಗಿರುವಂತದ್ದು. RTO ಇನ್ಶೂರೆನ್ಸ್ ಮತ್ತೆ ಅದರ್ಸ್ ಅಂತ ಹೇಳಿ 21,820 ರೂಪಾಯಿ ಆಗಿರುವಂತದ್ದು. ಸ್ಟ್ಯಾಂಡರ್ಡ್ ಆಕ್ಸೆಸರೀಸ್ ಅಂತ ಹೇಳಿ 1,000 ರೂಪಾಯಿ. ಓವರ್ ಆಲ್ ಆನ್ ರೋಡ್ ಪ್ರೈಸ್ ನ ನೋಡೋದಾದ್ರೆ 1,12,640 ರೂಪಾಯಿ. 1,12,640 ರೂಪಾಯಿ ಆಗಿರುತ್ತೆ ಡಿಸ್ಕ್ ವೇರಿಯಂಟ್ ನ ಆನ್ ರೋಡ್ ಪ್ರೈಸ್ ಬೆಂಗಳೂರು ಹಾಗೆ ಕರ್ನಾಟಕದಲ್ಲಿ. ಅದೇ ನಿಮಗೆ ಟಾಪ್ ವೇರಿಯಂಟ್ TFT ಡಿಸ್ಪ್ಲೇ ಆಗಿರುತ್ತೆ. ಸೊ ಇದ್ರದ್ದು ಪ್ರೈಸ್ ನ ನೋಡೋದಾದ್ರೆ ಎಕ್ಸ್ ಶೋರೂಮ್ ಪ್ರೈಸ್ ಬಂದು 98,870 ರೂಪಾಯಿ ಆಗಿರುತ್ತೆ. RTO ಇನ್ಶೂರೆನ್ಸ್ ಮತ್ತೆ ಅದರ್ಸ್ ಅಂತ ಹೇಳಿ ನಿಮಗೆ 23,190 ರೂಪಾಯಿನ ಚಾರ್ಜ್ ಮಾಡ್ತಿರುವಂತದ್ದು. ಹಾಗೆ ಸ್ಟ್ಯಾಂಡರ್ಡ್ ಆಕ್ಸೆಸರೀಸ್ ಅಂತ ಹೇಳಿ 1,000 ರೂಪಾಯಿನ ಚಾರ್ಜ್ ಮಾಡ್ತಿರುವಂತದ್ದು. ಒಟ್ಟು ನಿಮಗೆ ಆನ್ ರೋಡ್ ಪ್ರೈಸ್ ಬೆಂಗಳೂರಿನಲ್ಲಿ ಹಾಗೆ ಕರ್ನಾಟಕದಲ್ಲಿ ಟಾಪ್ ವೇರಿಯಂಟ್ ನ ಪ್ರೈಸ್ ಬಂದು 1,23,060 ರೂಪಾಯಿ ಆಗಿರುತ್ತೆ. ಸೊ ಇದಿಷ್ಟು ಇನ್ಫಾರ್ಮೇಶನ್ಸ್ ಆನ್ ರೋಡ್ ಪ್ರೈಸಸ್ ಬ್ಯಾಂಗ್ಳೂರ್ ಆಗಿ ಕರ್ನಾಟಕದಲ್ಲಿ ಆಗಿರುತ್ತೆ ಈ ಒಂದು ಬೈಕ್ ನಲ್ಲಿ. ಸೊ ನಿಮಗೆ ಈ ಬೈಕ್ ನ ಸೇಲ್ಸ್ ಡಿಪಾರ್ಟ್ಮೆಂಟ್ ಅಥವಾ ಸೇಲ್ಸ್ ಇನ್ಫಾರ್ಮೇಶನ್ಸ್ ಬೇಕಿತ್ತು ಅಂತ ಹೇಳಿದ್ರೆ ಮೇಲ್ಗಡೆ ಕಾಣಿಸಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅವರು ಇನ್ ಡೀಟೇಲ್ ಆಗಿ ನಿಮಗೆ ಹೇಳ್ತಾರೆ. ಹಾಗೆ ಬುಕ್ಕಿಂಗು ಕೂಡ ಹೆಲ್ಪ್ ಮಾಡ್ಕೊಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸುವಂತಹ ಸಮಯ ಬಂದಿದೆ. ನಿಮ್ಗೆ ಯಾವುದೇ ಇನ್ಫಾರ್ಮೇಶನ್ಸ್ ಬೇಕಿತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.